ಎಲ್ರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲು ಸ್ಫೂರ್ತಿ ಸೆಲೆ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ 6ನೇ ವಿಭಾಗದಲ್ಲಿ 5 ಅಂಕದ ಒಂದು ಪ್ರಶ್ನೆ ಪ್ರಮುಖವಾಗಿರುತ್ತದೆ. ಅದು ನಕ್ಷೆಗೆ ಸಂಬಂಧಿಸಿದ್ದಂಥದ್ದು. ಇಲ್ಲಿ ನೀವು 5ಕ್ಕೆ 5 ಅಂಕಗಳನ್ನ ಅತ್ಯಂತ ಸುಲಭವಾಗಿ ಪಡೆಯಬಹುದು. ನಕ್ಷೆಗೆ ಮೀಸಲಾಗಿರುವಂತಹ 4 ಅಧ್ಯಾಯಗಳು: ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು. ಈ 4 ಅಧ್ಯಾಯದಿಂದ ಅತ್ಯಂತ ಪ್ರಮುಖವಾಗಿರುವಂತಹ ಈ 30ರಿಂದ 35 ಸ್ಥಳಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಇದರನ್ನ ನೀವು ಕಲ್ತ್ರೆ 100ಕ್ಕೆ 100% ಏನ್ ಮಾಡಬಹುದು, 5 ಅಂಕಗಳನ್ನ ಪಡ್ಕೋಬಹುದು. ಈಗ ಇವುಗಳಲ್ಲಿ ಪ್ರಮುಖವಾಗಿರುವಂತಹ ಪ್ರದೇಶಗಳನ್ನ ನಕ್ಷೆಯಲ್ಲಿ ನೋಡ್ತಾ ಹೋಗೋಣ. ಈ ವಿಶೇಷವಾಗಿ ಮೊದಲನೇ ನಕ್ಷೆಯಲ್ಲಿ 82 ಪೂರ್ವ ರೇಖಾಂಶ ಮತ್ತೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇವೆರಡನ್ನ ನೀವು ಅಧ್ಯಯನ ಮಾಡಿದ್ರೆ ಇದರಲ್ಲಿ 2ರಲ್ಲಿ ಒಂದು ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ 1 ಅಂಕ ಸುಲಭವಾಗಿ ಪಡ್ಕೋಬಹುದು. ಅದೇ ರೀತಿ ಇಂದಿರಾ ಕೋಲ್ ಹಾಗೂ ಇಂದಿರಾ ಪಾಯಿಂಟ್ ಇವುಗಳನ್ನ ಗುರುತಿಸೋದನ್ನ ಕಲ್ತ್ಕೊಂಡ್ರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಗುರುತಿಸೋದನ್ನ ಕಲ್ತ್ಕೊಂಡ್ರೆ ನೀವು 2 ಅಂಕಗಳನ್ನ ಈ ಭಾಗದಿಂದ ಪಡ್ಕೋಬಹುದು. ನಂತರದ ನಕ್ಷೆಯಲ್ಲಿ ತೀರ ಪ್ರದೇಶಗಳನ್ನ ನೀಡಲಾಗಿದೆ: ಕೊಂಕಣ ತೀರ, ಮಲಬಾರ ತೀರ, ಕೋರಮಂಡಲ ತೀರ, ಉತ್ಕಲ ತೀರ. ಅದೇ ರೀತಿ ಪಾಕ್ ಜಲಸಂಧಿ ಇವುಗಳನ್ನ ಅಧ್ಯಯನ ಮಾಡಿದ್ರೆ ಇದರಲ್ಲೂ ಕೂಡ 1 ಅಂಕವನ್ನ ನೀವು ಸುಲಭವಾಗಿ ಪಡ್ಕೋಬಹುದು. ಇನ್ನು ಅರಬ್ಬಿ ಸಮುದ್ರ, ಅರಾವಳಿ ಬೆಟ್ಟಗಳು, ಬಂಗಾಳ ಕೊಲ್ಲಿ, ಈ ಕೇಟು ಇವುಗಳನ್ನ ಅಧ್ಯಯನ ಮಾಡಿದ್ರೆ ಇದರಲ್ಲೂ ಕೂಡ ಗುರುತಿಸೋದನ್ನ ಕಲ್ತ್ಕೊಂಡ್ರೆ ನೀವು ಇದರಲ್ಲೂ ಕೂಡ 1 ಅಂಕವನ್ನ ಸುಲಭವಾಗಿ ಪಡ್ಕೋಬಹುದು. ಇನ್ನು ಪ್ರಮುಖವಾಗಿ ಭಾರತ ಅನೇಕ ನದಿ ಯೋಜನೆಗಳನ್ನ ಹೊಂದಿದೆ. ಈ ನದಿ ಯೋಜನೆಗಳಲ್ಲಿ ಪ್ರತಿ ವರ್ಷ ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಪ್ರದೇಶ ಅಂದ್ರೆ ಬಾಕ್ರಾನಂಗಲ್. ಅದನ್ನು ಗೋವಿಂದ ಸಾಗರ ಅಂತ ಕರೀತಾರೆ. ನರ್ಮದಾ ನದಿ, ಹಿರಾಕುಡ್ ಯೋಜನೆ, ದಾಮೋದರ್ ನದಿ ಯೋಜನೆ, ಕೋಶಿ ಯೋಜನೆ. ಇದರಲ್ಲಿ ನೀವು ಸುಲಭವಾಗಿ 2 ಅಂಕಗಳನ್ನ ಪಡ್ಕೋಬಹುದು. ಅದೇ ರೀತಿ ಭಾರತ ದೇಶದಲ್ಲಿರುವಂತಹ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಬಂದರುಗಳನ್ನು ಹೊಂದಿದೆ. ಈ ಬಂದರುಗಳಲ್ಲಿ ಪೂರ್ವಕ್ಕೆ 5 ಬಂದರುಗಳು, ಪಶ್ಚಿಮಕ್ಕೆ 5 ಬಂದರುಗಳು. ಇದನ್ನ 10 ಬಂದರುಗಳನ್ನ ಗುರುತಿಸೋದನ್ನ ನೀವು ಕಲ್ತ್ಕೊಂಡ್ರೆ ಇಲ್ಲೂ ಕೂಡ 2 ಅಂಕಗಳನ್ನ ಅತ್ಯಂತ ಸುಲಭವಾಗಿ ಪಡ್ಕೋಬಹುದು ಮಕ್ಕಳ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕೈಗಾರಿಕಾ ಪ್ರದೇಶಗಳು ಭಾರತ ದೇಶದಲ್ಲಿ ಇದಾವೆ: ಲಾತೂರು, ಕೊಯ್ನಾ, ತಾರಾಪುರ. ಅದೇ ರೀತಿಯಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕನ್ಯಾಕುಮಾರಿ, ಮತ್ತೆ ಈ ಭಾಗದಲ್ಲಿ ಈಶಾನ್ಯ ರಾಜ್ಯಗಳು ಬರುವಂತಹ ಮಾಸಿನ್ ರಾಮ್ ಇರ್ಬೋದು, ಮತ್ತು ಹೂಗ್ಲಿ ನದಿ ದಂಡೆ ಮೇಲಿರುವಂತಹ ಕಲ್ಕತ್ತಾ ಬಂದರ್ ಇರ್ಬೋದು. ಇವುಗಳನ್ನ ನೀವು ಗುರುತಿಸೋದಲ್ಲೇ ಅಧ್ಯಯನ ಮಾಡಿದ್ರೆ, ಸತತ ಪ್ರಯತ್ನ ಮಾಡಿದ್ರೆ ನೀವು ಈ ನಕ್ಷೆ ಇದರಲ್ಲಿ 5 ಅಂಕಗಳನ್ನ ಅತ್ಯಂತ ಸುಲಭವಾಗಿ ಪಡ್ಕೋಬಹುದು ಮಕ್ಕಳ. ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ 5ಕ್ಕೆ 5 ಅಂಕಗಳನ್ನ ನೀವು ಪಡ್ಕೊಂಡು ಇದರಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವಂತ ನಂಬಿಕೆಯಿಂದ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ವಂದನೆಗಳು.